ಮಕರ ರಾಶಿಯವರು. ಭೂತ ಭವಿಷ್ಯತ್ ವರ್ತಮಾನಗಳು ನಿಮ್ಮ ಕಣ್ಣು ಮುಂದೆಯೇ ಗೋಚರ ಆಗ್ತಾ ಇದೆ. ಎಲ್ಲರೂ ಕೂಡ ಹೇಳಿರೋದನ್ನು ಕೇಳಿಸ್ಕೊಂಡಿರ್ತೀರಿ. ಅಷ್ಟು ಡಿಫ್ರೆಂಟ್ ಅಂತ ಏನು ಅನಿಸೋದಿಲ್ಲ. ಯಾಕೆ ಅಂತಂದರೆ ಈ ಒಂದು ಮಕರ ರಾಶಿಯವರಿಗೆ ಪಂಚಮದ ಗುರುಬಲವಿದೆ. ಹೇಗೋ ಹಾಗೋ ನಡ್ಕೊಂಡು ಹೋಗ್ತಾ ಇದೆ, ನಮಗೆ ಪರವಾಗಿಲ್ಲ ಅನ್ನೋದೆಲ್ಲ ಕೂಡ ನಿಮಗೆ ಗೋಚರ ಆಗ್ತಾ ಇದೆ. ಆದರೆ 7.5 ಇದೆ. 7.5 ಕೂಡ ಗೊತ್ತಿಲ್ವಲ್ಲ ಯಾವ ತರಹದ್ದು ನೋವಾಯಿತು ಅಂತ, ಎಷ್ಟು ಥರದ್ದು ಪೇಯ್ನ್ ಉಂಟ್ರಿ ಅಂತ. ಆದರೆ ಇದರಿಂದ ನೀವೀಗ ತೇರ್ಗಡೆ ಆಗಿ ಹೊರಗೆ ಬಂದಿದ್ದೀರಿ. ಅಂತಹ ನೋವುಗಳಿಂದ ಬಹುಶಃ ಹೊರಗೆ ಬಂದಾಯಿತು. ಖುಷಿಯ ದಿನಗಳನ್ನು ವೆಲ್ಕಮ್ ಮಾಡಾಯಿತು ತಾವುಗಳು. ಹಾಗಾಗಿ ಈ ಒಂದು ಮಕರ ರಾಶಿಯವರೆಗೆ ಏನು 2025 ಇದೆಯೋ, ಆದರೆ ಮಾರ್ಚ್ 29ಕ್ಕೆ ಮಹಾನುಭಾವ ನಿಮಗೆ 7.5 ಬಿಟ್ಟು ಬಹುಶಃ ಏನು ಮೀನರಾಶಿಗೆ ಹೊರಡುತ್ತಾನೋ, ಒಂದು ಮಾತಿರಲಿ ಎಚ್ಚರಿಸಿ ಹೇಳ್ತಾರೆ, ಬಿಟ್ಟು ಹೋಗೋವಾಗ ಕೊಟ್ಟು ಹೋಗ್ತಾನೆ. ಬಿಟ್ಟು ಹೋಗೋವಾಗ ಕೊಟ್ಟು ಹೋಗ್ತಾನೆ. ನೀವೇನು ಬೇಡ್ತೀರೋ ಅದನ್ನು ಕೊಟ್ಟು ಹೋಗ್ತಾನೆ, ಭಯಪಡಬೇಡಿ. ಇನ್ನು ಮೇ ತನಕ ನಿಮಗೆ ಗುರುಬಲವೂ ಇದೆ. ಎಂಜಾಯ್ ಮಾಡ್ತಿರ್ತೀರಿ, ಖುಷಿಯಾಗಿರ್ತಿರ್ತೀರಿ, ಸಂತೋಷವಾಗಿರ್ತೀರಿ, ಭಯ ಪಡಬೇಕಾಗಿಲ್ಲ. ಮೇ ನಂತರ ನಿಮ್ಮ ರಾಶಿಯಿಂದ ಬಹುಶಃ ನಿರ್ಗಮಿಸ್ತಕ್ಕಂತಹದ್ದು ಮಿಥುನ ರಾಶಿಗೆ ಬಂದಾಗ ಅಲ್ಲಿ ಆಗ್ತಕ್ಕಂತಹದ್ದು ಷಷ್ಠಮಕ್ಕೆ ಬರ್ತಾನೆ. ಷಷ್ಠಮದಲ್ಲಿ ಇಲ್ಲಿ ಒಂದು ನೀವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಇನ್ಯಾವ ಜ್ಯೋತಿಷಿಗಳೆಲ್ಲದರೂ ಕೂಡ ನಿಮಗೆ ಅದಕ್ಕೆ ಗೋಚರ ಹಾಕೋದಿಲ್ಲ. ಯಾಕಂದರೆ ಅದು ಅನುಭವವೇದ್ಯವಾಗಬೇಕು. ನಾನು ಹೇಳಿದರೂ ಕೂಡ ಅಷ್ಟೇ, ಅನುಭವ ಆಗಬೇಕು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಿಂದೆಂದೋ ಈ ನೋಟ್ ದ ಪಾಯಿಂಟ್, ಈ ರಾಶಿಯವರ ಮಾತ್ರ ಚೆನ್ನಾಗಿ ನೋಟ್ ಮಾಡಿಕೊಳ್ಳಬೇಕಂತಂದರೆ, ನೀವು ಹಿಂದೆಂದೋ ಯಾರಿಂದಲೋ ಶತ್ರುಗಳಿಂದ ನೋವು ಪಟ್ಟಿದ್ದರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗಲೇ ಅಂಡರ್ಲೈನ್ ಮಾಡ್ಕೊಳ್ಳಿ. ಶತ್ರುಗಳಿಂದ ತೊಂದರೆ ಆಗಿದ್ದರೆ ಅದು 5 ವರ್ಷ ಆಗಿರಬಹುದು, 10 ವರ್ಷ ಆಗಿರಬಹುದು, ಅಥವಾ ಹೋದ ವರ್ಷ ಕೂಡ ಆಗಿರಬಹುದು. ಅಂತಹ ನೋವುಗಳಿಂದ, ಆ ಶತ್ರುಗಳಿಂದ ನೋವು ಉಂಡಿದ್ದರೆ ನಲಿವಿನ ಕಡೆ ಧಾವಿಸ್ತೀರಿ. ಚೆನ್ನಾಗಿ ನೆನಪಿರಲಿ. ಶತ್ರುಗಳಿಂದಲೇ ನಿಮಗೆ ಸಂಪತ್ತು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಸಾಧ್ಯತೆ ಅಂತಲೂ ಬಳಸಲ್ಲ, ಇದೇ ಕೂಡ ನನಗೆ ಗೊತ್ತಿದೆ. ಅದಕ್ಕಾಗಿ ಶತ್ರುಗಳನ್ನು ಕೂಡ ಮಿತ್ರನಾಗಿ ಮಾಡಿಕೊಳ್ಳತಕ್ಕಂಥ ಅವಕಾಶ ನಿಮಗೆ ಬರ್ತಾ ಇದೆ. ನನ್ನ ಪ್ರೀತಿ ಬಂಧುಗಳೇ, ನಿಮ್ಮ ಬಳಿ ಇರತಕ್ಕಂಥವ್ರು ಎಷ್ಟು ಜನ ಇದ್ದರೂ ಗೊತ್ತಿಲ್ಲ. ಒಂದು 100 ಜನ ಮಿತ್ರರಿದ್ದರೆ ಅದರಲ್ಲಿ ಒಬ್ಬ ಕೂಡ ಯಾವುದೇ ಕಾರಣಕ್ಕೂ ಕೂಡ, ನಮ್ಮಲ್ಲಿರ್ತಕ್ಕಂಥ ಒಬ್ಬ ಶತ್ರು ಆಗ್ತಾನೆ ಅಂತಂದರೆ ಯಾವುದೇ ಕಾರಣಕ್ಕೂ ಅವನಿಗೆ ಒಂದು ಅವಕಾಶವೂ ಕೂಡ ಕೊಡಬಾರದು ಶತ್ರು ಆಗಲಿಕ್ಕೆ. ಹೊರಗಡೆ ಉಳ್ಕೊಂಡಿರ್ತಕ್ಕಂಥ ಅದೇ ಒಬ್ಬ ಶತ್ರು ಮಿತ್ರನಾಗ್ತಾನೆ ಅಂತಂದರೆ ಅವನಿಗೆ 100 ಅವಕಾಶವನ್ನು ಕೊಡಬೇಕಂತೆ. ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಮ್ಮಲ್ಲಿರ್ತಕ್ಕಂಥವನು ಮಿತ್ರ ಶತ್ರು ಆಗಲಿಕ್ಕೆ ಒಂದು ಅವಕಾಶನ ಕೊಡಬೇಡ. ದೂರ ಉಳಿದಿರ್ತಕ್ಕಂತಹ ಶತ್ರುವಿಗೆ ನಮ್ಮ ಹತ್ರ ಬರ್ತಾ ಇದ್ದಾನೆ ಅಂದರೆ ಅವ್ನಿಗೆ 100 ಅವಕಾಶವನ್ನು ಕೊಡು. ಇಲ್ಲಿ ಇರೋದು ನಿಮಗೆ ನೋಟ್ ದ ಪಾಯಿಂಟ್. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಶತ್ರುಗಳಿಂದ ಹಣದ ಸುರಿಮಳೆ. ಗೊತ್ತಿಲ್ಲ, ಅವನು ಯಾವುದೋ ಒಂದು ಲಿಂಕ್ ಕೊಡ್ತಾನೆ. ನೋಡು, ನಮ್ಮವ್ರಿಗೆ ಯಾರಿಗೋ ಒಬ್ಬರಿಗೆ ಈ ಥರದ್ದೊಂದು ಲ್ಯಾಂಡ್ ಬೇಕಾಗಿತ್ತು, ಸ್ವಲ್ಪ ಏನಾದರೂ ಕೊಡಿಸ್ತೀಯಪ್ಪ, ಸುಮ್ಮನೆ ಬಿಡು, ಹಳೆದೆಲ್ಲ ಮರ್ತು ಬಿಡು ಅಂತ ಏನಾದರೂ ಒಂದು ಮಾತು ಹೇಳಿ, ಗೊತ್ತಿಲ್ಲ, ಅವನು ಸ್ವಲ್ಪ ಕೇರ್ಲೆಸ್ಸಾಗಿ ಹೇಳ್ತಾನೆ. ನಿನಗೆ ಅದೇ ಪಾಸಿಟಿವ್ ವೈಬ್ಸ್. ಅವನು ಕೇರ್ಲೆಸ್ಸಾಗಿ ಹೇಳಿದ್ದನ್ನು ನೀನು ಎಲ್ಲೋ ಒಂದು ಕಡೆ ಭಗವಂತನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಟಿ ಅನ್ನಕೋ, ಆ ಕೆಲಸದಲ್ಲಿ ಅದ್ಭುತವಾಗಿರುತ್ತೆ, ಯಶಸ್ಸಿನ ಶಿಖರವನ್ನು ಹೇರುತ್ತೀರಿ. ಭಯ ಪಡಬೇಡಿ. ಗುರುಬಲ ಇಲ್ಲ ಅಂತ ಯಾರಾவது 2025 ಅಂತ ಭಯ ಪಡಿಸಿದ್ರೆ ಭಯ ಪಡಬೇಡಿ. ಶನಿ ನಿಮಗೆ ಏನು ಮಾಡ್ತಿದ್ದಾನೆ ಗೊತ್ತುಂಟಾ? ಬಿಟ್ಟು ಹೋಗೋ ಕೊಟ್ಟು ಹೋಗ್ತಿದ್ದಾನಂತೆ. ಇವೆಲ್ಲವೂ ಕೂಡ ಈ ರಹಸ್ಯಗಳೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಂದು ಜಾತಕವನ್ನು 7 ಡೇಸ್ ಹೇಳ್ಬೇಕಂತೆ. 1 ದಿನ 10 ನಿಮಿಷ ಅಲ್ಲ, 7 ದಿನಗಳ ಪರ್ಯಂತ ಹೇಳಬೇಕು. ನಾವೇನು ಮಾಡ್ತೀವಿ, ಬಹುಶಃ ಅಲ್ಲಿಟ್ಲು ಬಿಟ್ಟು ಅಲ್ಲೊಂದು ಸ್ವಲ್ಪ ನಿಮಗೆ ಕ್ಲೈಮ್ಯಾಕ್ಸನ್ನು ಅಷ್ಟೇ ಕೊಡ್ತಾ ಬರ್ತಿರ್ತೀವಿ. ಈ 9 ಗ್ರಹಗಳಲ್ಲಿ ನಾನು ಶನಿ ಮಾತಾಡ್ತಾ ಇದ್ದೇನೆ, ಗುರು ಅಷ್ಟೇ ಮಾತಾಡ್ತಾ, ಇನ್ನು ಉಳಿದಿರತಕ್ಕಂಥದ್ದು ತಿಂಗಳಿಗೊಂದು ಚೇಂಜ್ ಆಗ್ತಿರ್ತೇವಲ್ಲ, ಎಲ್ಲ ಮನೆಗಳಿಗೂ ಬದಲಾವಣೆ ಆಗ್ತಿರ್ತವಲ್ಲ, 2-2.5 ದಿನಕ್ಕೆ ಚೇಂಜ್ ಆಗುತ್ತಲ್ಲ ಚಂದ್ರ. ಇದೆಲ್ಲ ಎಂತ ಹೇಳೋದು? ಅದಕ್ಕಾಗಿ ನಿಮ್ಮ ಕುಂಡ್ಲಿನ ಒಮ್ಮೆ ನೀವು ಗಮನಿಸಿ ನೋಡಬೇಕು. ಒಟ್ಟಾರೆಯಾಗಿ ಸಮಸ್ಯೆಗಳ ಸುರಿಮಳೆ ಇದ್ದರೂ ಕೂಡ ನೀವು ಭವ್ಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅದೃಷ್ಟದ ಅರಮನೆಗೆ ನೀವು ಬರ್ತೀರಿ, ಬರೆದಿಟ್ಕೊಳ್ಳಿ. ಆದರೆ ಸ್ವಲ್ಪ ಇಲ್ಲಿ ಚೇಂಜಸ್ ಅಂತ ಏನಾದಿತ್ತು ಅಂತಂದರೆ, ನೀವು ಮರೆಯದೇ ಶನೇಶ್ಚರನ ಅಷ್ಟೋತ್ತರವನ್ನು, ಅದರಲ್ಲೂ ದಶರಥ ಕೃತ ಶನೇಶ್ಚರ ಪೀಡಾ ಪರಿಹಾರ ಸ್ತೋತ್ರ ಅಂತಿದೆ, ಅದನ್ನು ಓದ್ಕೊಳ್ಳತಕ್ಕಂತಹದ್ದು. ಶುಕ್ರ ಪೂರ್ವ ಪುಣ್ಯಾಧಿಪತಿ ನಿಮಗೆ ಅತ್ಯಂತ ಅಭ್ಯುದಯವನ್ನು ಕೊಡತಕ್ಕಂತಹದ್ದು. ಗೊತ್ತಿಲ್ಲ, ಹಿಂದಿನ ಜನ್ಮದ ರಹಸ್ಯಗಳಿಗೂ ಕೂಡ ಅಲ್ಲಿರ್ತಕ್ಕ ಸಮಾಧಾನದ ಉತ್ತರ ಕೊಡ್ತಕ್ಕಂಥ ಶುಕ್ರ ನಿಮಗಾಗಿರ್ತಾನೆ. ಇನ್ನು ಭಾಗ್ಯಾಧಿಪತಿ ಅಂತ ತಗೊಂಡಾಗ ಬುಧನಾಗಿರ್ತಾನೆ. ಅಂತಹ ಬುಧನ ಮಂತ್ರವನ್ನು ಕೂಡ ಮಾಡಿಕೊಳ್ತಾರೆ. ಒಟ್ಟಾರೆ ತುಳಸಿಯನ್ನು ದಾನ ಮಾಡಬೇಕು. ಈ ದವಸ ದಾನಗಳಿಗೆ ಬರ್ತಾವಲ್ಲ ನವಧಾನ್ಯಗಳನ್ನು ಶಕ್ತಿಯಾನುಸಾರ ದಾನವನ್ನು ಮಾಡಬೇಕು. ಎಳ್ಳು ಅಥವಾ ಎಳ್ಳನ್ನೇ ದಾನ ಮಾಡಬೇಕು. ಈ 3 ಜನ ಪ್ರೇಯರ್ ಇರಲಿ. ಅತ್ಯಂತ ಶುಭ ದಿನಗಳನ್ನು ನೀವು ವೆಲ್ಕಮ್ ಮಾಡ್ತೀರಿ, ತಿಳಿದಿರಲಿ. ಶುಭಂ ಭೂಯಾತ್, ಒಳಿತಾಗಲಿ. ಇನ್ನು ಕುಂಭರಾಶಿಯವರು ಬಹುಶಃ ಬಿತ್ತನೆ ಬೀಜ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಮಳೆಗಾಗಿ ಒಬ್ಬ ರೈತ ಕಾಯ್ತಾ ಇರ್ತಾನೆ.
ಎಂತಹದ್ದು ಇನ್ನೂ ಮಳೆ ಬರಲಿಲ್ಲ, ಎಲ್ಲ ಆ ನೆಲವನ್ನು ಅವನ ಹೆಗಲ ಮೇಲೆ ನೇಗಲನ್ನು ಇಟ್ಟುಕೊಂಡು ಹೊಲವನ್ನು ಉಳುಮೆ ಮಾಡಿ ಅವನ ಹಸನು ಮಾಡಿಕೊಂಡಿದ್ದಾನೆ, ಎಂತ ಮಾಡಿದ ಮಳೆಗಾಗಿ ಕಾಯ್ತಾ ಇದ್ದಾನೆ. ಅಂತಹ ಶಿವ ಪರ್ವಕಾಲ ಆರಂಭವಾಯಿತು. ಹೇರಂಬನಿಗೆ ವಂದಿಸ್ತಾ ಆರಂಭ ಮಾಡಿ ನಿಮ್ಮ ಪ್ರಾರಂಭದ ಕೆಲಸವನ್ನು, ಅಂತಹ ಏನೆಲ್ಲ ಕೂಡ ನೋವುಂಡಿದ್ರಿ, ಅವಮಾನಗಳು ಕೂಡ ಹೊಂದಿರ್ತೀರಿ, ಕುಟುಂಬದ ಕಲಹಗಳಾಗಿರ್ತವೆ, ಗೊತ್ತಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಎಲ್ಲರೂ ಕೂಡ ಶತ್ರುಗಳೇ ಆಗಿರುತ್ತಾರೆ. ಬಹುಶಃ ನಿಮ್ಮ ಬಾಡಿನಲ್ಲಿ ಎಡಗೈ ಬಲಗೈ ಕೂಡ ಜಗಳ ಆಡಿರ್ತವೆ. ಅಂತಹದ್ದನ್ನು ಒಮ್ಮೆ ನೀವು ಆತ್ಮಾವಲೋಕನ ಮಾಡಿಕೊಳ್ತಾ ಬಂದಿದ್ದೆ. ಆದರೆ ಈ ಒಂದು ಕುಂಭರಾಶಿಯವರೆಗೆ ಅದೃಷ್ಟ ಪ್ರಾರಂಭವಾಗ್ತಕ್ಕಂತಹದ್ದು. ಆದರೆ 7.5 ಇದೆ, ಭಯ ಪಡಬೇಕಾಗಿಲ್ಲ. ನಿಮ್ಮ ರಾಶ್ಯಾಧಿಪತಿನೇ ನಿಮ್ಮ ರಾಶಿಯನ್ನು ಬಿಟ್ಟು ಧನಸ್ಥಾನಕ್ಕೆ ಸಂಬಂಧಪಟ್ಟ, ಅದು ಕೂಡ ಸಮಶತ್ರು ಆಗಿರ್ತಕ್ಕಂಥ ಗುರುವಿನ ಮನೆಗೆ ಹೋಗ್ತಾ ಇರತಕ್ಕಂತಹದ್ದು ಶನೈಶ್ಚರ. ಆದರೆ ಇಲ್ಲಿ ನಿಮಗೆ ಪಂಚಮಕ್ಕೆ ಬರ್ತಾ ಇರ್ತಕ್ಕಂತಹದ್ದು, ಮಕ್ಕಳಿಂದ ಅತ್ಯಂತ ಆನಂದ ಇರತಕ್ಕಂಥದ್ದು. ಯಾರಿಗೆ ಸಂತಾನ ಇರೋದಿಲ್ಲೋ ಈ ರಾಶಿಯವರಿಗೆ ಸಂತಾನ ಆಗ್ತಕ್ಕಂತಹದ್ದು, ಮದುವೆ ಆಗಿಲ್ವೋ ಮದುವೆ ಆಗ್ತಕ್ಕಂಥದ್ದು, ಅಥವಾ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು, ಅಥವಾ ಸ್ಥಾನಪಲ್ಲಟ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ, ಅಥವಾ ಸೀಮೋಲ್ಲಂಘನ ಈ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ, ಇವೆಲ್ಲ ಯೋಗಗಳು ಕೂಡಿ ಬರ್ತಕ್ಕಂಥ ವರ್ಷ ಏನಾದರೂ ಇದೆ ಅಂತಂದರೆ ಕುಂಭರಾಶಿಯವರಿಗೆ 2025 2026 ಮೇ ಒಳಗಡೆ ನೀವೇನೇನು ಬರೆದಿಟ್ಟಿದ್ರಿ ಎಲ್ಲ ನೋಡ್ತಪ್ಪ, ಇದೆಲ್ಲ ಕೂಡ ಪಾಯಿಂಟ್ಸ್ ಬರೆದಿಟ್ಟಿರಿ, ಅಂತಹದ್ದೆಲ್ಲವೂ ಕೂಡ ನಿಮಗೆ ಕೊಟ್ಟೇ ಕೊಡುತ್ತಾನೆ. ಆದರೆ ನೀವು ಕೂಡ ಕಾಲದ ಜೊತೆಗೆ ಸಹಕರಿಸಬೇಕಾಗತ್ತೆ. ಅಂತಹ ಪ್ರಾತಃ ಕಾಲವನ್ನು, ಅಂತಹ ಗೋಧುಳಿ ಲಗ್ನವನ್ನು ನೀವು ಕೂಡ ಚೆನ್ನಾಗಿ, ಈಗ ನ್ಯಾಷನಲ್ ಹ್ಯಾಂಥಮ್ ಹೇಗೆ ನಾವು ಹೇಳ್ತೀವಿ ಸ್ಕೂಲ್ ಕಾಲೇಜಲ್ಲಿ, ಹಾಗೆ ಒಂದು ಪ್ರೇಯರ್ ನಿಮ್ಮ ಜೊತೆಗೆ ಹೆಂಗಂದ್ರೆ ನಿಮ್ಮ ನಾಲಿಗೆಯಲ್ಲಿ ಗುನುಗುತ್ತಾ ಇರಬೇಕು. ಅಂತಹದ್ದು ಏನಾದರೂ ಮಾಡ್ತೀನಿ ಅಂತಂದಾಗ ನಿಮ್ಮ ಭಾಗ್ಯಾಧಿಪತಿಯನ್ನು ಸ್ಮರಣೆ ಮಾಡ್ತಾ ಬನ್ನಿ. ವಿಶೇಷವಾಗಿ ಪ್ರಗತಿಯತ್ತ ಹೆಜ್ಜೆ ಆಗ್ತಾ ಬರ್ತೀನಿ. ನಿಮಗೆ ಭಾಗ್ಯಾಧಿಪತಿ ಯಾರು? ಶುಕ್ರ ಆಗಿರ್ತಾನೆ. ಈ ಕುಂಭರಾಶಿಯವರಿಗೆ ಭಾಗ್ಯಾಧಿಪತಿ ಶುಕ್ರ, ಆದ್ದರಿಂದ ಪ್ರಗತಿಗೆ ಬರವಿಲ್ಲ. ಯಾಕಂದರೆ ಅವ ಈತನಿಗೆ ಮಿತ್ರನಾಗಿರ್ತಾನೆ. ಎಳ್ಳಷ್ಟು ಕೂಡ ನಿಮಗೆ ಅನುಮಾನ ಬೇಡ, ಅಷ್ಟು ಚೆನ್ನಾಗಿರ್ತೀರಿ. ಆದರೆ ಬಂಧು ಮಿತ್ರರ ಜೊತೆ ಮಾತಾಡುವಾಗ ಸಹನೆಯಿಂದ ಮಾತಾಡಿ, ಸರಣಿಯಿಂದ ಮಾತಾಡುತ್ತಾ ಬನ್ನಿ. ಯಾಕೆ ನಾನು ಇದನ್ನು ಹೇಳ್ತೀನಿ ಗೊತ್ತಾ? ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಹೇಳ್ತಾರೆ. ಮಾತು ಏನು ಹಾಡಿದ್ರೆ ಹೋಯಿತು, ಹೊಡೆದ್ರೆ ಹೋಯಿತು ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಈ ನಾಣ್ಣುಡಿ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳುತ್ತಾ ಹೇಗೆ ಮಾತಾಡಬೇಕಂತಂದರೆ, ನಿಮ್ಮ ಮಾತುಗಳು ಒಂದೊಂದು ಕೂಡ ಸಹಿ ಆಗಿರ್ತಕ್ಕಂತಹದ್ದಿರ್ತವೆ. ಈಗ ಓಂ ಅಂತಕ್ಕದ್ದು ಇದೆಯಲ್ಲ, ಆ ಓಂಕಾರ ಭಗವಂತನ ಸಹಿ ಅಂತೆ. ಹಾಗೆ ನಿಮ್ಮದು ಎಂಥ ಸಹಿ ಗೊತ್ತಿಲ್ಲ, ಎಷ್ಟು ದಿನಗಳು ಅನುಭವಿಸಿರ್ತಕ್ಕಂತಹ ನೋವುಗಳು, ನಷ್ಟ, ದುಃಖ, ದುಮ್ಮಾನ, ಇದಕ್ಕೆಲ್ಲ ಕೂಡ ಎಂತಹದ್ದು ಹೇಳ್ತಕ್ಕಂತಹದ್ದು ವಿಧಿಯಿಲ್ಲ. ಅಂದರೆ ಈ ಬದುಕು ಒಂದು ಕಡೆ ಕಹಿ, ಮತ್ತೊಂದು ಕಡೆ ಸಿಹಿ, ವಿಧಿಯಲ್ಲಿ ಹಾಕಬೇಕು ನಾವು ನಮ್ಮಗಳ ಸಹಿ ಅನ್ನೋ ಹಾಗೆ ನೀವು ಹಾಕ್ತಕ್ಕಂತಹ ಸಹಿ ಉತ್ತಮವಾಗಿರ್ತಕ್ಕ ಜಾಗದಲ್ಲಿ ಹಾಕಬೇಕು. ಇಲ್ಲಾಂದ್ರೆ ಅಲ್ಲಿ ಹಾಕೋ ಹಾಗಿಲ್ಲ. ಮತ್ತು ಹೇಗಂದ್ರೆ ಹಾಕೋ ಹಾಗಿಲ್ಲ, ಅದಕ್ಕೆ ವೆಯ್ಟ್ ಇದೆ. ಎಲ್ಲೋ ನೀವು ಒಂದು ರೂಪಾಯಿ ಪೆನ್, ಇದು 1 ರೂಪಾಯಿ ಪೆನ್ನಿಂದ 1 ಕೋಟಿ ರೂಪಾಯಿ ಚೆಕ್ ಬರೆದಿರಿ ಅಂತಂದರೆ ಅಲ್ಲಿ ನಿಮ್ಮ ಸಿಗ್ನೇಚರ್ ಆಗ್ತಾನೆ. ಅಲ್ಲಿಗೆ ಎಷ್ಟು ವ್ಯಾಲ್ಯೂ ಬಂತು ನಿಮ್ಮ ಸಿಗ್ನೇಚರ್ಗೆ. ಹಾಗೆ ಈ ವರ್ಷ ನಿಮ್ಮ ಮಾತುಗಳು ಅತ್ಯಂತ ಅದ್ಭುತವಾಗಿರೋ ವಾಗ್ವೈಖರಿಯಿಂದ ಕೂಡಿರಬೇಕು. ನನ್ನ ಪ್ರೀತಿಯ ಬಂಧುಗಳಾಗಿರತಕ್ಕಂತಹ ಈ ಒಂದು ಕುಂಭರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಧನಾಧಿಪತಿ ನಿಮ್ಮ ಜಾಗದಲ್ಲಿದ್ದಾನೆ ಗೊತ್ತಿಲ್ಲ, ಗುರು ಆಗಿರ್ತಾನೆ. ಆ ಧನಾಧಿಪತಿ ನಿಮ್ಮ ರಾಶಿಗೆ ನೋಡಿ ಎಲ್ಲಿ ಇರ್ತಾನೆ ಅಂತಂದರೆ, ಅದರಲ್ಲೂ ಈ ಒಂದು ಕುಂಭರಾಶಿಗೆ ಏಕಾದಶ ಸ್ಥಾನೇಶು 11ನೇ ಅಧಿಪತಿ, ಲಾಭಾಧಿಪತಿ ದ್ವಿತೀಯಾಧಿಪತಿ. ಲಾಭಾಧಿಪತಿ ದ್ವಿತೀಯಾಧಿಪತಿ ಪಂಚಮಕ್ಕೆ ಬರ್ತಾ ಇದ್ದಾರೆ, ಪಂಚಮ ಭಾವಕ್ಕೆ. ಬಹಳ ಅತ್ಯಂತ ಉನ್ನತ ಫಲಗಳನ್ನು ನೀವು ಸ್ವೀಕಾರ ಮಾಡ್ತೀರ. ವೆಲ್ಕಮ್ ಮಾಡಿ. ದುರಹಂಕಾರವನ್ನು ನಿಮ್ಮ ಹತ್ತಿರವೂ ಸುಳಿಯಬಾರ್ದು, ಹಾಗೆ ನೋಡಿಕೊಳ್ಬೇಕು. ಅಲಂಕಾರ ಶೋಭಾಯಮಾನವಾಗಿ ಯಾವ ಜೀವಂಚ ಕಾಲ ಕೂಡ ಪ್ರಕೃತಿ ಸಹಜವಾಗಿ ನೀವು ಇಷ್ಟಪಡ್ತೀರಿ. ಸೌಂದರ್ಯವನ್ನು ರಮಣೀಯ ಮನೋಹರವಾಗಿರ್ತಕ್ಕಂಥ ಎಲ್ಲವೂ ಕೂಡ ಇಷ್ಟಪಡ್ತೀರಿ. ಅದರ ಜೊತೆಗೆ ನಿಮ್ಮ ಸಂಬಂಧವಿರಲಿ. ಹೇಗೆ ಗೊತ್ತಾ? ಸಾಲು ಮರದ ತಿಮ್ಮಕ್ಕ, ಇನ್ನು ಮನೆ ಯಾರೋ ಹೋದ್ರಲ್ಲ, ಒಂದು ಗೌಡ ತಾಯಿ, ಅಜ್ಜಿ, ಏನು ಮಾಡಿದಾರಲ್ಲ ಸಾಧನೆ, ಆ ಕಡೆ ಸ್ವಲ್ಪ ಹೆಜ್ಜೆ ಇಡಿ ನೀವು. ಅಂತಹ ಪ್ರಾಣಿ ಸಂಕುಲದ ಕಡೆ ನಿಮ್ಮ ಮನಸ್ಸನ್ನು ಕೊಡಿ. ನೀವು 100 ದೇವಾಲಯಗಳಿಗೆ ಹೋಗೋದು ಒಂದೇ ಒಂದು ವೃಕ್ಷ ನೆಟ್ಟು ನೀರುಣಿಸೋದು ಒಂದೇ. ನನ್ನ ಪ್ರಕಾರ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಬನ್ನಿ. ಎಲ್ಲೋ ಒಂದು ಕಡೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಬನ್ನಿ. ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬನ್ನಿ. ನಿಮಗೆ ಗೊತ್ತೇ ಇಲ್ಲ, ಹಾಗೇ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಈ ತಿರುಪತಿಗೆ ಹೋಗಬೇಕಾದ ದರ್ಶನಕ್ಕೆ ಜನ ತಳ್ಕೊಂಡು ಹೋಗ್ಬಿಡ್ತಾರೆ. ನಾನು ನಡೆದೇ ಇಲ್ಲ ಗುರುಗಳೇ, ಹಂಗೆ ಜನನೇ ತಳ್ಕೊಂಡು ಹೋಗ್ಬಿಟ್ರು ಅಂತಾರಲ್ಲ, ಹಾಗೆ ಅದೃಷ್ಟ ನಿಮ್ಮನ್ನು ತಳ್ಕೊಂಡು ನಿಮಗೆ ಬೇಕಾಗಿರತಕ್ಕಂತಹ ಔಚಿತ್ಯಪೂರ್ಣದ, ಔದಾರ್ಯಪೂರ್ಣದ ಅರಮನೆಗೆ ಕರೆದುಕೊಂಡು ಹೋಗುತ್ತೆ ಈ ಅದೃಷ್ಟ. ಶುಭಂಭೂಯಾತ್, ಒಳ್ಳೆದಾಗಲಿ. ಮೀನರಾಶಿ ಚೆನ್ನಾಗಿ ನೆನಪಿಟ್ಕೊಳ್ಬೇಕು ನೀವು. ಈ ಒಂದು ಸ್ಲೋಗನ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕರ್ತವ್ಯ ಸಹಿತ, ಕಲ್ಮಶ ರಹಿತ ನೀವಿರಬೇಕು. ಕರ್ತವ್ಯ ಸಹಿತವಾಗಿರಬೇಕು, ಕಲ್ಮಶ ರಹಿತವಾಗಿರಬೇಕು. ಇದು ನಮ್ಮ ಟ್ಯಾಗ್ ಲೈನ್.
ಅಂಡ್ ಇದರ ಜೊತೆಗೆ ಒಂಟಿಯಾಗಿ ನಿಲ್ಲುವ ಬಲ ಯಾರಿಗೂ ಇಲ್ಲ, ಭಗವಂತನೇ ಕಂಡುಕೊಂಡರೆ ಬೆಲ್ಲವೇ ಎಲ್ಲ. ಬೇಕಾದಷ್ಟು ಎಷ್ಟು ಅಂತಂದರೆ ನಿಮ್ಮ ಸಂಗಡ ನಿಮ್ಮ ಸಡಗರ ಅಂತ ಏನಿತ್ತು ಆ ಸಡಗರ ಕಿತ್ಕೊಂಡಿದ್ದೇ ನಿಮ್ಮ ಸಂಗಡ ಇರತಕ್ಕಂಥವ್ರು. ಅದು ಮಡದಿ ಅಂತೀರೋ, ಮಕ್ಕಳಂತೀರೋ, ತಂದೆ ಅಂತೀರೋ, ತಾಯಿ ಅಂತೀರೋ, ಮಿತ್ರರಂತೀರೋ ಗೊತ್ತಿಲ್ಲ, ಎಲ್ಲರೂ ಕೂಡ ಶತ್ರುಗಳಾಗಿ ಪರಿಣಮಿಸಿದ್ದಾರೆ. ಗುರುಗಳೇ ಹೌದು ಅಂತ 10 ಜನ ಇರ್ತೀರೋ, ಇಲ್ಲ 10 ಜನ ಇರ್ತೀರೋ. ನನ್ನ ಪ್ರಕಾರ ಏನು ಅಂತಂದರೆ, ನೀವೊಂದು ನ್ಯಾವಿಗೇಷನ್ ಹಾಕ್ಕೊಂಡ್ರೆ ಹೇಗೆ ನಿಮಗೆ ಅಲ್ಲಿ ತಲುಪಲಿಕ್ಕೆ ನಿಮಗೆ ತೋರಿಸ್ತಾ ಇರುತ್ತೆ ಕೆಳಗಡೆ ಎಷ್ಟು ಗಂಟೆಗೆ ಹೋಗ್ಬೋದು ಅಂತ, ನನಗೆ ಹಾಗೆ ಕಾಣಿಸ್ತಾ ಇರುತ್ತೆ. ಅದಕ್ಕಾಗಿ ಈ ರಾಶಿಯವರಿಗೆ ಇರತಕ್ಕಂತಹದ್ದು 3ನೇ ಮನೆಯ ಅಧಿಪತಿ ಅಣ್ಣ ತಮ್ಮಂದಿರ ವಾಗ್ವಾದ ಎಂಥದ್ದು ಅಂದರೆ ಹೇಳುತ್ತೀರದು. ಇನ್ನು 4ನೇ ಮನೆಗೆ ಹೋಗ್ತಾ ಇರತಕ್ಕಂಥದ್ದು, ಅಲ್ಲೂ ಕೂಡ ಗುರುಬಲವಿಲ್ಲ. ಇನ್ನು ನಿಮ್ಮ ರಾಶಿಗೆ ಮಹಾನುಭಾವನಾಗಿರ್ತಕ್ಕಂತಹ ಶನೈಶ್ಚರ ಮಾರ್ಚ್ ತಿಂಗಳಲ್ಲಿ ಬೇರೆ ಬರುತ್ತಿದ್ದಾನೆ. ಆ ಕಡೆ ಗುರುಬಲವೂ ಇಲ್ಲ, ಈ ಕಡೆ ಇದು ನಷ್ಟದ ಭೀತಿಗೆ ಆಗ್ತಕ್ಕಂಥದ್ದು, ಒಂದು ರೀತಿಯ ಪ್ರಳಯ ಕಾಲ. ಆದರೆ ಇಲ್ಲಿ ನೀವು ಪ್ರಳಯ ರುದ್ರರಾಗಬೇಕು. ಹಾಗೆ ಇರ್ತಕ್ಕಂತಹದ್ದು ಎಷ್ಟೊಂದು ಅವತಾರಗಳಿದ್ದಾವೆ. ಹಾಗೆ ನಾವು ಯಾವುದೇ ಕಾರಣಕ್ಕೆ ಭಯ ಪಡತಕ್ಕಂಥ ಅಗತ್ಯವಿಲ್ಲ. ಇದೊಂದು ಮಾತ್ರ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಒಂದು ಕಲ್ಲು ಶಿಲೆ ಆಗಬೇಕಾದ್ರೆ ಅನೇಕವಾಗಿರ್ತಕ್ಕ ಉಳಿಪೆಟ್ಟು ತಿಂದರೆ ಮಾತ್ರ ಅದು ಶಿಲೆ ಆಗೋದು ಅಂತಕ್ಕಂಥ ನೆನಪಿಟ್ಕೊಳ್ಳಿ. ಈಗಾಗಲೇ ಕೆಲವೊಂದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿ ಲಾಸ್ ಮಾಡಿಕೊಂಡು ಲಾಭ ಒಂದಷ್ಟು ಮಾಡಿಕೊಂಡು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಅಂದ್ಕೊಂಡು ತುಂಬ ಬೇಸರದ ದುಃಖದ ಸ್ಥಿತಿಯಲ್ಲಿ ಇರುತ್ತೀರಿ, ಹೇಳುತ್ತೀರದಾಗಿರುತ್ತೆ. ಒಂದು ಕಡೆ ಅಷ್ಟು ತಂಪಾದರೆ ಮತ್ತೊಂದು ಕಡೆ ಹಿಂಪಾದರೆ ಇನ್ನೊಂದು ಕಡೆ ಕಂಪು ಅಂತ ಹೋಗ್ತಿರ್ತೀರಿ. ಅವು ಯಾವೂ ಇಲ್ಲದೆ ನೀವು ಪೇಚಾಟಕ್ಕೆ ಸಿಲುಕೊಂಡು ಒಂಟಿಯಾಗಿರ್ತೀರಿ. ಎಲ್ಲೋ ಒಂದು ಕಡೆ ಇದೇ ಕರೆಕ್ಟ್ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ, ನಾನು ಇಷ್ಟು ದಿವಸ ಇದ್ದದ್ದು ಕರೆಕ್ಟ್ ಅಲ್ಲ ಹೀಗೆ ಅಂತ ವೈರಾಗ್ಯ ಭಾವನೆ ಮೂಡತಕ್ಕಂತಹದ್ದು ಮೀನರಾಶಿಯವರೆಗೆ. ಎಂತಹದ್ದು ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನಕ, ನನಗೆ ಯಾವುದೇ ತರಹದ ಬಂಧುಗಳು ಬೇಡ, ಯಾವುದೇ ಥರದ ಕರ್ಮಗಳು ಬೇಡ, ಯಾವುದೇ ಥರದ ಫಲವೂ ಬೇಡ ಅಂತಕ್ಕಂತಹದ್ದು ನಿಮಗೆ ಒಟ್ಟಾರೆ ತ್ಯಾಗದ ಮನೋಭಾವನೆಗೆ ಬಂದಿರುತ್ತೆ, ಏನೂ ಬೇಡ ಅಂತ. ಆದರೆ ಅದು ಸಾಧ್ಯವಿಲ್ಲವಲ್ಲ. ಈಗಾಗಲೂ ಒಂದು ಕುಟುಂಬ ಅಂತ ನೀವು ಕಟ್ಕೊಂಡಿರ್ತೀರಲ್ಲ, ಈ ಕಡೆ ಬಿಡೋ ಹಾಗಿಲ್ಲ ಆ ಕಡೆ ಕಟ್ಕೊಳ್ಳೋ ಹಾಗಿಲ್ಲ ಅಂತ ಸ್ಥಿತಿ ಅಂದಿರ್ತೀರಲ್ಲ. ಆದರೆ ನೀವು ಮಕ್ಕಳ ಬಗ್ಗೆ ಚಿಂತೆ ಮಾಡಿದ್ರು, ಮನೆಯವರ ಬಗ್ಗೆ ಚಿಂತೆ ಮಾಡಿದ್ರು, ಕುಟುಂಬದವರ ಬಗ್ಗೆ ನೀವು ರಕ್ಷಣಾತ್ಮಕವಾಗಿರ್ತಕ್ಕಂಥ ಕವಚವೇ ಅಂದರೆ ಬುಲೆಟ್ ಪ್ರೂಫ್ ಜಾಕೆಟೇ ನೀವೇ ಇಲ್ಲ ಅಂದರೆ ರಕ್ಷಣೆ ಇಲ್ಲೇ ಕುಟುಂಬಕ್ಕೆ. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಭಯವನ್ನು ಕಿತ್ತು ಪಕ್ಕಕ್ಕಿಡ್ತಾ ಒಮ್ಮೆ ನಿಮ್ಮ ಜನ್ಮ ಜಾತಕದ ಏನಾದರೂ ಕೂಡ ಅದೇ ನಾನು ಹೇಳ್ತಿರ್ತಕ್ಕಂತಹದ್ದು. ಯಾರೇ ಹೇಳಿದರೆ ಭಯಪಡಬೇಡಿ ನೀವು. ಯಾಕೆಂದರೆ ಬೆಲ್ಲ ಹೀಗಿದೆ ಹಾಗಿದೆ ಅಂತ ಹೇಳಿದರೆ ಅದು ಹಾಗಲ್ಲ, ಅದು ತಿಂದು ನೋಡಿದ್ರೆ ಮಾತ್ರ ಅದು ರುಚಿ ಗೊತ್ತಾಗ್ತಕ್ಕಂತಹದ್ದು. ಅದೇ ಮೀನರಾಶಿಗೆ ಬಂದಿರತಕ್ಕಂತಹ ಈ ಶನೈಶ್ಚರ ಏನಾದರೂ ನಿಮ್ಮ ಜಾತಕದಲ್ಲಿ ಏನಾದರೂ ತುಲಾ ರಾಶಿಯಲ್ಲಿದ್ದರೆ, ಅಥವಾ ನಿಮ್ಮ ರಾಶಿಯಿಂದ ಜನ್ಮ ಜಾತಕದಲ್ಲಿ 3ನೇ ಮನೆಯಲ್ಲಿದ್ದರೆ, ಅಥವಾ 6ನೇ ಮನೆಯಲ್ಲಿದ್ದರೆ ಅಂಥ ಫಲಗಳೇ ಕೊಡ್ತವೆ. 7.5 ಗುರುಗಳೇ ಅಂತ ಹೇಳ್ಬಿಡ್ತಾರೆ ಎಲ್ಲರೂ ಕೂಡ. ನಿಜ, ಅದು 7.5 ಅದು. ಅರೆ ಮಳೆಗಾಲ ಅಂದರೆ ಮಳೆಗಾಲ ಅಂತ ಹೇಳಲೇಬೇಕಾಗತ್ತೆ. ಬೇಸಿಗೆ ಕಾಲ ಅಯ್ಯೋ ರಾಮ 38-40 ಡಿಗ್ರಿ ಇರೋಕ್ಕಾಗಲ್ಲ ಅಂದರೆ ಅದಕ್ಕೆ ನಾವೇನು ಮಾಡಬೇಕು, 38 ಡಿಗ್ರಿ 48 ಡಿಗ್ರಿ ಇದೆ ಅಂತಂದಾಗ ನಮಗೆ ಒಂದು ರೆಮಿಡಿ ಅಂತ ಏನಿರ್ತವೋ ಆ ಬಿಸಿಲಲ್ಲಿ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂತ ಒಂದು ಛತ್ರಿ ಇರುತ್ತಲ್ಲ. ತುಂಬ ಮಳೆ ನಿಲ್ಸೋಕ್ಕಾಗಲ್ಲ, ಛತ್ರಿ ಇದೆಯಲ್ಲ ಅದು ಹಿಡ್ಕೊಂಡು ಹೋಗ್ಬೋದಲ್ಲ ಈ ಕಡೆಯಿಂದ ಆ ಕಡೆಗೆ. ಹಾಗೆ ನಾವು ಆ ಕಷ್ಟದಿಂದ ಪಾರಾಗಬೇಕಾದ್ರೆ ಅದಕ್ಕೊಂದು ಪ್ರೇಯರ್ ಇರುತ್ತೆ, ಅದಕ್ಕೊಂದು ಪ್ರಾರ್ಥನೆ ಇರುತ್ತೆ, ಅದಕ್ಕೊಂದು ರೆಮಿಡಿ ಇರುತ್ತೆ. ಅದನ್ನು ಮಾಡಿಕೊಂಡು ನಾವು ಮುಂದುವರಿಯೋದೇ ಆದರೆ ತೋರಿಸಿ ಸಮಸ್ಯೆಗಳನ್ನ ನಾವು ಇದೂ ಮಾಡಲ್ಲ ಅದು ಮಾಡಲ್ಲ, ಎಂತ ಮಾಡೋದಿಲ್ಲ, ಒಂದು ಪ್ರೇಯರ್ ಮಾಡಲ್ಲ ರೀ ನಾವು. ಏನು ಹೇಳ್ತಾರೆ ಗೊತ್ತಾ, ಈ ಒಂದು ವೆಂಕಟೇಶ್ವರ ಸ್ವಾಮಿಯ ಸುಪ್ರಭಾತದಲ್ಲಿ ಒಂದು ಮಂತ್ರ ಬಹುಶಃ ನಾನು ಬಂದರೆ ನಾನು ನಾನು ಹೇಳ್ತೀನಿ, ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಎಂತಹ ಅಂತಂದರೆ, ಸೂರ್ಯೋಂದು ಭೌಮ ಬುಧ ವಾಕ್ಪತಿ ಕಾವ್ಯ ಸೌರಿ ಸ್ವರ್ಭಾನುಕೇತ ದೇವಿಷತ್ಪರ ಶತ್ಪ್ರಧಾನಾಹ ತ್ವದ್ದಾಸದಾಸ ಚರಮಾವಧಿದಾಸದಾಸಾಹ. ನವಗ್ರಹಗಳು ಅಂತ ನೀವು ಏನು ಭಯ ಪಡ್ತಾ ಇದ್ದೀರೋ, ನನಗೀಗ ಅನುಭವಿಸಿರ್ತಕ್ಕಂತಹದ್ದು ಏನು ಇದೆಯೋ ವಿಶೇಷವಾಗಿ ಎಲ್ಲವೂ ಕೂಡ ವಿಶೇಷ ದಿನಗಳು ಅಂತ ಮುಗಿದಿದೆ. ನನಗೆ ಶೇಷ ದಿನಗಳು ಮಾತ್ರ ಉಳ್ಕೊಂಡಿದೆ ಅಂತಕ್ಕಂತಹದ್ದು ಏನು ಇದೆಯೋ, ನನಗೆ ಅವಮಾನಗಳು ಬಹಳಷ್ಟಾಗಿರ್ತಕ್ಕಂಥದ್ದು, ಧನಹಾನಿ, ಮಾನಹಾನಿ, ಪ್ರಾಣಹಾನಿ ಕೂಡ ನಡೆಯುವಂಥ ಸಂದರ್ಭ ಬಂದಿದೆ ಅಂತಂದರೆ ಇಲ್ಲಿ ಒಂದು ಮಾತನ್ನು ಎಚ್ಚರಿಸಿ ಹೇಳಿದ್ಬಿಟ್ಟ, ಅಂತಹ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವರುಗಳೇ ಆ ವೆಂಕಟೇಶ್ವರನ ದರ್ಶನಕ್ಕೆ ಕಾಯ್ತಾ ಇದ್ದಾರೆ.
ಅಂತಹ ವೆಂಕಟೇಶ್ವರನ ಒಬ್ಬನ ನೀವು ಹಿಡ್ಕೊಂಡ್ರೆ ಅದರಲ್ಲೂ ಕೂಡ ದಾಸರಿಗೆ ದಾಸ ಅವು ನಿನ್ನೇನು ಮಾಡ್ತಾ ಅವು. ನೀನು ವೆಂಕಟೇಶ್ವರನ ಹಿಡ್ಕೊಂಡ್ರೆ ಅವರು ಯಾರು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತಹದ್ದು ಬಲವಾದ ದೃಢ ನಂಬಿಕೆಯಿಂದ ನೀವೇನಾದರೂ ನಂಬಿದರೆ ಇಂಬು ನಂಬದಿರ್ದೊಡೆ ಬಂಬು. ಅಂತಹ ನಂಬಿಕೆಯಿಂದ ನೀವು ಹೆಜ್ಜೆ ಇಡ್ತೀರಿ ಅಂತಂದರೆ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲಬೇಕಾಗತ್ತೆ. ಮಾಮೂಲಿಯಾಗಿ ಏನು ತೆರೆಗಳಿದಾವೋ ಆ ತೆರೆಗಳ ಜೊತೆಗೆ ಈಜತಕ್ಕಂಥ ಸುಲಭ, ಅದರ ವಿರುದ್ಧ ದಿಕ್ಕಿನಲ್ಲಿ ಹೇಳೋದಿದೆಯಲ್ಲ ಅದು ತಾಕತ್ತು, ಅದು ನಿಮ್ಮ ನಿಯತ್ತಾಗಿರಬೇಕು ಕೂಡ. ಅಂತಹದ್ದು ಮಾಡಿದ್ದೇ ಆದರೆ ನೀವು ಏನನ್ನು ಪಡ್ಕೊಳ್ಬೇಕು ಅಂತ ನೀವು ಬರೆದಿಡ್ತೀರೋ ಹಾಗೆ ಬದುಕುತ್ತೀರಿ. ಬಹುಶಃ 2025-26 ಈಗೂ ಹಾಗೂ ಬ್ಯಾಲೆನ್ಸ್ ಮಾಡಿದ್ರೆ. ಆದರೆ ನಿಮಗೂ ಇದೆಯಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇದೆಯಲ್ಲ, ಇರ್ತಕ್ಕಂಥ 24 ಗಂಟೆಯಲ್ಲಿ 2 ಭಾಗ ಮಾಡಿದ್ರೆ 12 ತಾಸು ರಾತ್ರಿ 12 ತಾಸು ಹಗಲು ಅಂದಾಗೆ ನಿಮಗಿರ್ತಕ್ಕಂಥ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ, ಅದು ವಿಶ್ರಮಿಸಿ, ಆವಾಗ ಸ್ವಲ್ಪ ನೀವು ವ್ಯವಸ್ಥೆ ಮಾಡಿಕೊಳ್ಳಿ, ಪೂರ್ವ ತಯಾರಿ ನಡೆಸಿ, ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ. ಹಾಗೆ ಮಾಡಲಿಕ್ಕೆ ನಾವು ಲಾಂಗ್ ಜಂಪ್ ಮಾಡಬೇಕಾದ್ರೆ ಹಿಂದಕ್ಕೆ ಬರಬೇಕಲ್ಲ, ಹಾಗೆ ನೀವು ಹಿಂದಕ್ಕೆ ಬನ್ನಿ, ರೆಡಿಯಾಗಿ ಪೂರ್ವ ತಯಾರಿ ನಡೆಸಿ ಏನು ಮಾಡಬೇಕು ಅಂತ ಹೊರಟಿದ್ದೀರಿ. ನಿಮಗೆ ನಿಮ್ಮ ಜಾತಕ ರೀತ್ಯ ಅಂತ ಹೇಳಲಿಕ್ಕೆ ಹೊರಟ್ರೆ ಮೀನರಾಶಾಧಿಪ ಗುರು ನಿಮ್ಮ ರಾಶಿ 4ನೇ ಮನೆಗೆ ಏನು ಹೋಗ್ತಾ ಇದ್ದಾನೋ ಕುಟುಂಬದಲ್ಲಿ ಸ್ವಲ್ಪ ಕೆದರ್ತಕ್ಕಂಥದ್ದಾಗುತ್ತವೆ. ಭಯ ಪಡಬೇಕಾಗಿಲ್ಲ, ನೆನಪಿಟ್ಟುಕೊಳ್ಳಿ. ಹಾಗಾಗಿ ಶನೇಶ್ವರನನ್ನು ನೀವು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದನ್ನು ಮಾಡ್ಕೊಳ್ತೀರಿ. ಗುರುವನ್ನು ಧ್ಯಾನ ಮಾಡ್ತೀನಿ. ನಾನು ಮೊದಲೇ ಹೇಳಿದ್ದೀನಿ, ಲಕ್ಷ್ಮೀನಾರಾಯಣನ ನೀವು ಧ್ಯಾನ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಧಾನವಾಗಿ ಏನಾದರೂ ಕೂಡ ಶುಕ್ರವಾರ ಅಥವಾ ಶನಿವಾರ ಇದನ್ನು ಮಾಡ್ತೀನಿ ಗುರುಗಳೇ ಅಂತಂದರೆ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಮೀನರಾಶಿಯವರು ಗಣಪತಿ ಅಥರ್ವ ಶೀರ್ಷವನ್ನು ಕೇಳುವಂಥದ್ದು ಅಥವಾ ನಿಮಗೆ ಬಂದರೆ ಹೇಳುವಂಥದ್ದು ಅಥವಾ ಹೇಳಿಸುವಂಥದ್ದು. ಗಣಪತಿ ಅಥರ್ವ ಶೀರ್ಷ, ಸ್ತ್ರೀ ಸೂಕ್ತ ಆ್ಯಂಡ್ ಪುರುಷ ಸೂಕ್ತ, ಈ 3 ಕೂಡ ಶುಕ್ರವಾರ ಅಥವಾ ಶನಿವಾರ ಕೇಳುತ್ತಾ ಬನ್ನಿ. ಬಹುಶಃ 27 ಶುಕ್ರವಾರಗಳು ಅಥವಾ 27 ಶನಿವಾರಗಳು ಆಗ್ತಿದ್ದಂಗೆ ನಿಮ್ಮ ಸಮಸ್ಯೆಗಳು ತೋರಿಸಿ ನೋಡೋಣ. ಮಂಜು ಕರಗಿರ್ತವೆ. ಅಬ್ಬಾ, ಯಾರೋ ಹೇಳಿದ್ರು 7.5 ಎಂಥ ಇಲ್ಲ ನನಗೆ. ಇನ್ನು 7.5 ಬಹಳಷ್ಟು ಜನ ಅಭಿವೃದ್ಧಿಯನ್ನು ಅವರು ಊಹೇನೂ ಮಾಡಿರಲ್ಲ, ಆಶ್ಚರ್ಯಚಕಿತರಾಗಿರುತ್ತಾರೆ. ಅಂತಹ ಅಭ್ಯುದಯದ ಫಲವನ್ನು ಕಂಡಿರುತ್ತಾರೆ ಇದೇ 7.5. ಹಾಗಾಗಿ ನೀವು ಭಯ ಪಡದೆ ನಿಮಗೆ ಬೇಕಾಗಿರ್ತಕ್ಕ ದಾರಿಯಲ್ಲಿ ನೀವು ಮುಂದುವರಿಯತಕ್ಕಂತಹದ್ದು, ಕಾಗೆಗಳಿಗೆ ಆಹಾರವನ್ನು ಆಗ್ತಕ್ಕಂತಹದ್ದು. ಇನ್ನು ಪಾಂಡಿಚೇರಿಯ ತಿರುನಲ್ಲಾರು ಅಲ್ಲಿಗೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳತಕ್ಕಂಥ, ಅದರಲ್ಲಿರ್ತಕ್ಕಂಥ ನಳತೀರ್ಥದಲ್ಲಿ ಸ್ನಾನ ಮಾಡುವಂಥದ್ದು, ಗಣಪತಿಗೆ ಒಂದಷ್ಟು ತೆಂಗಿನಕಾಯಿ ಹೊಡಿತಕ್ಕಂತಹದ್ದು, ಇನ್ನು ಒಳಗಡೆ ಬರ್ತಾ ದ್ವಿಗಣಪತಿಯ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು. ಅದಾದ ನಂತರ ಒಲ್ಲಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಳ್ತಕ್ಕಂತಹದ್ದು, ಗಜಲಕ್ಷ್ಮಿ ದರ್ಶನ ಮಾಡ್ಕೊಳ್ತಕ್ಕಂತಹದ್ದು, ದರ್ಬಾರ್ ಶನೇಶ ದರ್ಶನ ಮಾಡ್ಕೊಳ್ತಕ್ಕಂಥದ್ದು, ಚಂಡಿಕೇಶನ ದರ್ಶನ ಮಾಡುವಂಥದ್ದು, ಶಿವನ ದರ್ಶನ ಮಾಡ್ಕೊಳ್ತಕ್ಕಂಥದ್ದು, ಇಂದ್ರ ಪೂಜಿತ ಮರಕತ ಮಹಾಶಿವಾಯ ನಮಃ ಆ ಶಿವನ ದರ್ಶನ ಮಾಡ್ಕೊಳ್ತಕ್ಕಂಥದ್ದು. ತದನಂತರ ಓಂ ಶಂ ಶನೇಶ್ವರಾಯ ನಮಃ ಅವನ ದರ್ಶನ ಮಾಡಿಕೊಳ್ಳತಕ್ಕಂಥದ್ದು, ಅವನ ತಾಯಿಯಾಗಿದ್ದ ಛಾಯಾದೇವನ ದರ್ಶನ ಮಾಡಿಕೊಳ್ಳತಕ್ಕಂಥದ್ದು. ತದನಂತರ ಆಚೆ ಬರ್ತಾ ಕಾಲಭೈರವನ ದರ್ಶನ ಮಾಡಿಕೊಳ್ಳತಕ್ಕಂಥದ್ದು. ಆನಂತರ ಮತ್ತೊಂದು ಸಣ್ಣ ಶನೇಶ್ವರ ಇದ್ದಾನೆ, ಅಲ್ಲಿ ಎಲ್ಲ ಕಡೆ ಇರ್ತವೆ. ಅಂತಹ ಶನೇಶ್ವರ ದರ್ಶನ ಮಾಡಿಕೊಳ್ಳೋದು. ಕೊನೆಯಲ್ಲಿ ಹೊರಗಡೆ ಅಲ್ಲಿರ್ತಕ್ಕಂಥ ಹನುಮನ ದರ್ಶನ ಮಾಡ್ಕೊಳ್ತೀರಂತಂದರೆ ಭವ್ಯವಾಗಿರ್ತಕ್ಕಂಥ ಬದುಕನ್ನು ತಾವು ಕಟ್ಟಿಕೊಳ್ತೀರಿ. ಶಿವಂಬುಯಾತ್, ಒಳಿತಾಗಲಿ.